ಬಿಡದಿ ಟೌನ್ಶಿಪ್ ವಿಚಾರ ಹೇಗಾಗಿದೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ರೈತರು ನಾ ಕೊಡೆ ಅಂತ ಇದ್ರೆ, ಸರ್ಕಾರ ನಾ ಬಿಡೆ ಅಂತ ಇದೆ. ಈ ಟೌನ್ಶಿಪ್ ವಿಚಾರ ಯಾವ ಹಂತಕ್ಕೆ ಹೋಗಿ ನಿಂತಿದೆ? ಕಳೆದ ಕೆಲ ದಿನಗಳ ಹಿಂದೆ ರೈತರು ಹೇಳ್ತಾ ಇದ್ರು, ಬರ್ಲಿ ಪರ್ಕೆಲ್ ಪೂಜೆ ಮಾಡ್ತೀವಿ ಅಂತ ಹೇಳಿ. ಮೊನ್ನೆ ಅದೇ ರೀತಿಯ ಘಟನೆ ಆಗುತ್ತೆ. ಸರ್ವೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ರೈತರು ತರಾಟೆಗೆ ತೆಗೆದುಕೊಳ್ತಾರೆ. ಈಗ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಎಚ್.ಡಿ. ದೇವೇಗೌಡರು ರೈತರ ಹೋರಾಟಕ್ಕೆ ಧುಮುಕಿರೋದು. ಸರ್ಕಾರಕ್ಕೆ 4-5 ದಿನಗಳ ಕಾಲ ದೇವೇಗೌಡರು ಗಡುವನ್ನ ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 4-5 ದಿನದಲ್ಲಿ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಟೌನ್ಶಿಪ್ ವಿಚಾರವನ್ನ ಕೈ ಬಿಡಬೇಕು. ಕೈ ಬಿಡಲಿಲ್ಲ ಅಂತ ಹೇಳಿದ್ರೆ ಸತ್ಯಾಗ್ರಹ ಮಾಡಲಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿರೋದು. ಬಿಡದಿ ಟೌನ್ಶಿಪ್ ವಿಚಾರ, ಈ ಯೋಜನೆಯನ್ನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಕೈ ಬಿಡಲಿಲ್ಲ ಅಂತ ಹೇಳಿದ್ರೆ ವಿಧಾನಸೌಧದ ಮುಂದೆ ಧರಣಿ ಕೂರಲಾಗುತ್ತೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸುದೀರ್ಘವಾದಂತಹ ಪತ್ರ ಬರೆದಿದ್ದಾರೆ ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡರು. ಅದರ ಜೊತೆಗೆ ನೋಡಿ, ಈ ಘಟನೆ ಮೊನ್ನೆ ಆಗುತ್ತೆ. ಮೊನ್ನೆ ಬೆಳಗ್ಗೆ ಸುಮಾರು ಒಂದು 12 ಗಂಟೆ ಸಮಯಕ್ಕಾದಂತಹ ಘಟನೆ. ಎಲ್ಲ ಮಾಧ್ಯಮದಲ್ಲೂ ಒಂದು 2 ಗಂಟೆಗೆ ಆ ಸುದ್ದಿ ಬರುತ್ತೆ. ಹೆಂಗೆ ಸರ್ವೆಗೆ ಹೋದಂತಹ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ರೈತರು ಅಂತ ಹೇಳಿ. ನೋಡಿ, ರೈತರು ಕಳೆದ 1.5 ವರ್ಷಗಳಿಂದ ಬಿಡದಿಯ ಬೈರಮಂಗಲ ಟೌನ್ನಲ್ಲಿ ಠಿಕಾಣಿ ಹೂಡಿದ್ದಾರೆ. ಮಳೆ ಬಿಸಿಲು ಒಂದಲೇ ಕೊಚ್ಚೆ ಮೋರಿ ಪಕ್ಕದಲ್ಲೇ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳು ಹಿಂದೆ ಬಾಗಿಲಿಂದ ಹೋಗಿ ರೈತರ ಕಣ್ ತಪ್ಪಿಸಿ ಸರ್ವೆ ಮಾಡ್ತಾರೆ ಅಂತ ಹೇಳಿದ್ರೆ ರೈತರು ಸುಮ್ಮನಿರ್ತಾರೇನ್ರಿ? ಸುಮ್ಮನಿರ್ತಾರಾ? ಇದೇ ಬಾಲಕೃಷ್ಣ ಅವರೇ ನೀವು ಹೇಳ್ತಾ ಇದ್ದೀರಾ, 80% ರೈತರು ಒಪ್ಪಿದ್ದಾರೆ, 20% ರೈತರು ಒಪ್ಪಿಲ್ಲ. ಇದೆಲ್ಲ ಎಚ್.ಡಿ. ಕುಮಾರಸ್ವಾಮಿಯವರ ಕುಮ್ಮಕ್ಕು. ಮೊನ್ನೆ ಆದಂತಹ ಗಲಾಟೆಗೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರೇ ಹೊಣೆ. ಅವರು ಹೆಂಗ್ ಬಂದು ಮಾತಾಡ್ಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ? ಅಲ್ಲ ಸ್ವಾಮಿ, ರೈತರು ಪರ ನಿಂತ್ಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷಾತೀತವಾಗಿ ನಾನಿದ್ದೀನಿ, ನಾನು JDS ಪಕ್ಷದ ಬಾವುಟ ಹಿಡ್ಕೊಂಡು ಬಂದಿಲ್ಲ, ನಾನು ನಿಮ್ಮ ಮನೆ ಮಗ, ಯಾವುದೇ ಹೋರಾಟಕ್ಕೂ ನಾನು ಕೂಡ ಸಿದ್ಧ, ನಿಮ್ಮ ಜೊತೆಗೆ ನಾನು ಕೊನೆವರೆಗೂ ಇರ್ತೀನಿ, ನಿಮಗೆ ನ್ಯಾಯ ದೊರಕಿಸ್ಕೊಡೋವರೆಗೂ ಕೂಡ. 1 ದಿನ 2 ದಿನದ ಹೋರಾಟ ಅಲ್ಲ ಅಂತ ಹೇಳ್ತಾರೆ. ನೀವು ಕುಮಾರಸ್ವಾಮಿ ಅವರು ಬಂದು ಮಾತಾಡಿದ್ದಕ್ಕೆ ಅವ್ರದೇ ಕುಮ್ಮಕ್ಕು ಅಂತ ಹೇಳ್ತೀರಾ ಅಂದ್ರೆ ಬಾಲಕೃಷ್ಣ ಅವರೇ, CM ಸಾಹೇಬ್ರೆ, ಏನಿದು? ನಾವಿಲ್ಲಿ ಯಾವ ಪಕ್ಷದ ಪರವೂ ಅಲ್ಲ, ಯಾವ ಪಕ್ಷದ ವಿರೋಧವನ್ನು ಕೂಡ ಮಾಡ್ತಾ ಇಲ್ಲ. ನಾವು ರೈತ ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಸ್ವಾಮಿ. ಅಲ್ಲಿರುವಂತಹ ವಾಸ್ತವವನ್ನ ನಾವು ಕೂಡ ನೋಡಿದ್ದೀವಿ. ನೋಡಿ, ಅಲ್ಲಿ ರೈತರು 80% ಒಪ್ಪಿದ್ದಾರೆ ಅಂತ ಹೇಳಿ ಆ ಭಾಗದ ಶಾಸಕರೇ ಹೇಳ್ತೀರಲ್ವಾ? ಎಲ್ಲಿ 80% ಒಪ್ಪಿದ್ದಾರೆ? ಆಯ್ತು, 80% ಒಪ್ಪಿರೋರ್ನು ಕರ್ಕೊಂಬನ್ನಿ. ಈ ಕಡೆಯಿಂದ 80% ಅಂತೀರಾ, ಅವರು 80% ಅಂತಾರೆ. ಎಲ್ಲಿ ಕೂರಿಸಿ ಮಾತನಾಡಿ ಒಂದು ಬಗೆಹರಿಸಬೇಕಾದಂತಹ ವಿಚಾರ. ಹಾಗಾದ್ರೆ ಮಾನ್ಯ MLA ಆದಂತಹ ಬಾಲಕೃಷ್ಣ ಸರ್, ನೀವು ಬರೀ ಪರ ಇರೋರಿಗೆ ಮಾತ್ರ ನೀವು MLAನಾ? ಇದು ಬೇಡ ಟೌನ್ಶಿಪ್ ಅಂತ ಹೇಳ್ತಾ ಇದ್ದಾರಲ್ಲ ರೈತರು, ಅವ್ರಿಗೆ ನೀವು MLA ಅಲ್ವಾ? ಏನಿದು? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನೀವು ರೈತರ ಪರವಾಗಿ ನಿಂತ್ಕೊಂಡು ಆ ಭಾಗದ ಜನಪ್ರತಿನಿಧಿ, ನೀವು ಹೋಗಿ ನಿಂತ್ಕೊಂಡು ಕೂತ್ಕೊಂಡು ಮಾತಾಡಿದ್ರೆ ಬಗೆಹರಿಯುವಂಥ ಸಮಸ್ಯೆ ನೀವು ಮಾಡ್ಬಿಟ್ಟಿದ್ದೀರಾ. ನಿಮ್ಮ ಅವಧಿಯಲ್ಲಿ ನಾವು ಮಾಡೇ ಮಾಡ್ತೀವಿ, ಏನು ಮಾಡೋಕ್ಕಾಗುತ್ತೆ, ರೈತರು ಒಂದೇಟು ಹೊಡಿತಾರೆ, ಹಿಂಗೆ ಮಾತಾಡ್ತಾರ ಯಾರಾದರೂ ಮುಖ್ಯಮಂತ್ರಿಗಳು? ನೋಡಿ, ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್.ಡಿ. ದೇವೇಗೌಡರು ಸುದೀರ್ಘವಾದಂತಹ ಪತ್ರ ಬರೆದು ಯೋಜನೆಯಿಂದ ಬಿಡದಿ ಸುತ್ತಮುತ್ತ ರೈತರಿಗೆ ಆಗುವ ತೊಂದರೆಗಳೇನು ಅನ್ನೋದನ್ನ ಆ ಪತ್ರದಲ್ಲಿ ವಿವರಿಸಿದ್ದಾರೆ. ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕು. 4ರಿಂದ 5 ದಿನಗಳ ಕಾಲ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯ ಹೋರಾಟ, ಸತ್ಯಾಗ್ರಹದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ 93 ವರ್ಷದ ದೇವೇಗೌಡರು. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಲಿಲ್ಲ ಅಂತ ಹೇಳಿದ್ರೆ ವಿಧಾನಸೌಧದ ಮುಂದೆ ಧರಣಿ ಕೂರ್ತೀನಿ. ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಂಬಂಧ CM ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಸೊ ಈಗ ಆಲ್ರೆಡಿ ಬಿಜೆಪಿ ನಾಯಕರು ಕೂಡ ಈ ಯೋಜನೆಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇವೇಗೌಡರು ಎಂಟ್ರಿ ಆಗ್ತಾ ಇರೋದು ಪ್ರತಿಭಟನೆಗೆ ಮತ್ತಷ್ಟು ಬಲ ಕೂಡ ಬಂದಿದೆ.
ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರ ತೆಗೆದುಕೊಳ್ತಾರೆ, ಏನಾಗುತ್ತೆ, ಕೈ ಬಿಡ್ತಾರಾ ಅಥವಾ ಸದ್ಯದ ಮಟ್ಟಿಗೆ ಹೋಲ್ಡ್ ಮಾಡ್ತಾರಾ, ಇಲ್ಲ ನಾನು ಮಾಡೇ ಮಾಡ್ತೀನಿ ಅದೇನಾಗುತ್ತೆ ಅಂತ ನೋಡ್ತಾರಾ, ನಾನಾ ನೀನಾ ಅನ್ನುವಂತಹ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲತ್ತೆ. ಅನ್ನದಾತರಿಗಂತೂ ಅನ್ಯಾಯ ಮಾಡಬೇಡಿ, ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂತಹ ವಿಚಾರದಲ್ಲಿ ನೋಡೋಣ ಏನಾಗಬಹುದು ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇನ್ ಕೇಸ್ ಏನಾದರೂ ಇದೇ ರೀತಿ ಮುಂದುವರೆದ್ರೆ 4-5 ದಿನ ಆದ ಮೇಲೆ ಎಚ್ ಡಿ ದೇವೇಗೌಡರು ಏನು ಮಾಡ್ತಾರೆ, ಯಾವ ರೀತಿ ಇರುತ್ತೆ ಅವರ ಸತ್ಯಾಗ್ರಹ, ಕಾದು ನೋಡಬೇಕು.